ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಅಕ್ಟೋಬರ್ 2 ಇದು ನಾನು ವೀಡಿಯೋ ಮಾಡ್ತಾ ಇರೋದು. ಬಟ್ ಲೇಟ್ ಪೋಸ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ, ಬಿಕಾಸ್ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಹಿಡಿತಾ ಇದೆ. ಸೊ ಇವತ್ತಿಂದನೇ ಏನಪ್ಪ ಅಂತ ಅಂದರೆ ನನ್ನ ಬರ್ಡೇ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ನನ್ನ ಬರ್ಡೇ. ಹಾಗೆ ಅಮಾವಾಸ್ಯೆ ಹಬ್ಬನೂ ಕೂಡ ಬಂದಿತ್ತು, ಅಂದರೆ ಮಹಾಲಯ ಅಮಾವಾಸ್ಯೆ ಹಬ್ಬ. ನಾವು ಹಬ್ಬನ ಮಾಡಬೇಕು, ಹಿರಿಯವರಿಗೆ ಎಡೆನ ಇಟ್ಬಿಟ್ಟು ಪೂಜೆ ಮಾಡಬೇಕು ಈ ಹಬ್ಬದಲ್ಲಿ. ಮದುವೆ ಆದಮೇಲೆ ನನ್ನ ಮೊದಲನೇ ಬರ್ಡೇ ಸಚಿನ್ ಜೊತೆ. ಸೊ ಮನೆಗೆ ಬಂದ್ವಿ, ಪೂಜೆ ಎಲ್ಲ ಮಾಡಿಕೊಂಡು ಉದ್ಭವ ಗಣಪತಿಗೆ ಹೋಗಿದ್ವಿ, ಪೂಜೆ ಮಾಡಿಕೊಂಡು ಬಂದ್ವಿ. ಹಾಗೆ ಸಚಿನ್ ಮನೆಗೆ ಬರ್ತಿದ್ದಂಗೆ ಕೇಕ್ ಎತ್ಕೊಂಡು ಬಂದರು. ಅವ್ರಿಗೆ ಫೋನ್ ಬಂದಿತ್ತು ಕೇಕ್ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಕೇಕ್ ಎತ್ಕೊಂಡು ಬಂದು. ಬಟ್ ನನಗೆ ಗೊತ್ತಿರಲಿಲ್ಲ. ತೊಗೊಂಡು ಬಂದು ಕೇಕ್ನ ಕಟ್ ಮಾಡಿದ್ವಿ. ತುಂಬಾ ಸ್ಪೆಷಲ್ ನನಗೆ, ಯಾಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಎಲ್ಲರೂ ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ವೀಡಿಯೋನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಮನೇಲಿ ಎಷ್ಟು ಜನ ಇದ್ದು ಅಷ್ಟೇ ಜನ ಕೇಕ್ನ ಕಟ್ ಮಾಡಿದ್ದು. ತುಂಬ ರಿಚ್ಚಾಗೇನು ನಾನು ಆರ್ಗನೈಸ್ ಏನು ಮಾಡಿರಲಿಲ್ಲ. ಸೊ ನನಗೆ ಇದೇ ಥರ ಇಷ್ಟ. ತುಂಬ ಆಡಂಬರದಿಂದ ಮಾಡ್ಕೊಳ್ಳೋ ಬರ್ಡೇ ನನಗೆ ಇಷ್ಟ ಆಗೋದಿಲ್ಲ. ಏನಿದೆ ಅದರಲ್ಲಿ ಅಚ್ಚುಕಟ್ಟಾಗಿ ಬರ್ಡೇ ಮಾಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಹಾಕಿಸ್ಕ ಪಾಪ, ಒಂಚೂರು ಹಾಕು ತಡ್ಡಿ. ನನ್ನ ಮುಖಕ್ಕೆ ಕೇಕ್ನ ಹಾಕ್ಲಿಕ್ಕೆ ನೋಡ್ತಿದ್ರು, ಬಟ್ ನನಗೆ ಫೇಸ್ಗೆ ಕೇಕ್ನ ಕ್ರೀಮ್ ಏನಿದೆ ಅದನ್ನ ಹಾಕಿದ್ರೆ ತುಂಬಾ ಅಲರ್ಜಿ ಆಗುತ್ತೆ. ಸೊ ಹಾಗಾಗಿ ನಾನು ಅವಾಯ್ಡ್ ಮಾಡ್ತಿದ್ದೆ. ಬಟ್ ಆದ್ರೂ ಸ್ವಲ್ಪ ಹಾಕಿದ್ರು ಖುಷಿಗೆ, ಅವ್ರ ಖುಷಿಗೆ ಹಾಕಿದ್ರು, ನಾನು ನನ್ನ ಖುಷಿಗೆ ಹಾಕಿಸ್ಕೊಂಡೆ. ಸೊ ಇಷ್ಟೇ ಬರ್ಡೇ, ಪ್ರತಿ ವರ್ಷವೂ ಇಷ್ಟೇ ಇರುತ್ತೆ. ಮದುವೆಗೆ ಮುಂಚೆನೂ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ನಾನು ಸಚಿನ್ನು. ಮದುವೆ ಆದಮೇಲೆ ಫಸ್ಟ್ ಟೈಮ್ ಇಬ್ಬರು ಒಟ್ಟಿಗೆ ಬರ್ಡೇ ಮಾಡ್ತಿರೋದು. ಖುಷಿ ಆಯಿತು ನನಗೆ. ಅವನ ಬರ್ಡೇಗಿನ್ನ ನನ್ನ ಬರ್ಡೇಗೆ ಜಸ್ಟ್ 10 days ಡಿಫ್ರೆನ್ಸ್ ಇದೆ ಅಷ್ಟೇ. ಸೆಪ್ಟೆಂಬರ್ 21 ಅವನದಾದರೆ ಅಕ್ಟೋಬರ್ 2 ನಂದು. ಇದಾಯಿತು ಬರ್ಡೇ ಮಿನಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಹೀಗೆ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.